ಗುರುತಿಸ್ತಾರೆ, ಗುರುತಿಸ್ಬೇಕು ಅನ್ನೋದು ನಿಜ. ನಾನು ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದಾಗ ತುಂಬಾ ಮಾರ್ಪಾಡುಗಳು ತಂದು ತುಂಬಾ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಅಂಥವ್ರಿಗೆ ಬ್ಯಾಂಗ್ಳೂರ್ ಸಿಟಿ ಡೆವಲಪ್ಮೆಂಟ್ ಮಿನಿಸ್ಟರ್ ಅಂತ ಕೊಟ್ಟರು. ಆದರೆ BDA ಮತ್ತು BMRDA ಅವರು ಹಿಡ್ಕೊಂಡಿರೋದು ತಪ್ಪು. ಯಾಕಂದ್ರೆ ಕೃಷ್ಣ ಬೈರೇಗೌಡರು ಇವತ್ತಲ್ಲ ನಾಳೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋ ಕ್ಯಾಂಡಿಡೇಟ್ ಅವರು. ಅಂಥವ್ರಿಗೆ ಈ ರೀತಿ ಮನ್ಸು ನೋಯಿಸೋದು ತಪ್ಪು. ಇದು ನನ್ನ ಫಸ್ಟ್ ಅಭಿಪ್ರಾಯ. ನಾನು ಬೇರೆ ಏನೂ ಮಾತಾಡಲ್ಲ, ಕೃಷ್ಣ ಬೈರೇಗೌಡರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಅವ್ರಿಗೆ DK ಶಿವಕುಮಾರ್ ಅವರು ಮನ್ಸು ನೋಯಿಸಿದ್ದಾರೆ. ಅದಕ್ಕೆ ಅವರು ಆ ಮನ್ಸು ನೋವಾಗಿರೋದಕ್ಕೆ DK ಶಿವಕುಮಾರ್ ಅವರು BDA ಮತ್ತು BMRDA ಕೊಡಲೇಬೇಕು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾವೇನು GB ಅಂತ ಮಾಡಿದ್ದೀವಿ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಆ್ಯಂಡ್ ಸೆಂಟ್ರಲ್ ಅಂತ 5 ಮಾಡಿದ್ದೀವಿ. ಆದರೆ ಅದು ತಪ್ಪಿದೆ. ಆ್ಯಕ್ಚುಲಿ BBMPನೇ ಇದ್ರೆ ಚೆನ್ನಾಗಿರೋದು. ಇವಾಗ ಏನಾಗಿದೆ, ಇವಾಗ 5 ಮಾಡಿರೋದನ್ನು 4 ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ನೀವು ಈಸ್ಟ್ಗೆ ಹೋಗಿ, ಬೆಂಗಳೂರು ಈಸ್ಟ್ ಸೆಂಟ್ರಲ್ ಕಾರ್ಪೊರೇಷನ್ಗೆ ಹೋದರೆ ಅಲ್ಲಿ 2 MOHಗಳಿಗೆ ಒಬ್ಬರು HO ಇದ್ದಾರೆ. ಅಂದರೆ 2 MLAಗಳಿಗೆ ಒಂದು ಸಿಟಿ ಕಾರ್ಪೊರೇಷನ್ ಆಗುತ್ತೆ. ಅದೇ ವೆಸ್ಟಿಗೆ ಬನ್ನಿ 10 MOHಗಳಿದ್ದಾರೆ. ನಾರ್ತ್ಗೆ ಹೋಗಿ 4 ಇದ್ದಾರೆ. ಸೆಂಟ್ರಲ್ಗೆ 6-7 ಇದೆ, ಸೌತ್ಗೆ 7-8 ಇದೆ. ಆದರೆ ಈ ಸೆಂಟ್ರಲ್ ಅನ್ನೋದನ್ನು ಕಿತ್ತು ಬಿಸಾಕಿ 4 ಮಾಡೋದ್ರಲ್ಲಿ ಅರ್ಥ ಇದೆ. ಅದು ಕೃಷ್ಣ ಬೈರೇಗೌಡರು ಅಂಥವರು ಮಂತ್ರಿ ಆಗಬೇಕು, ಅವ್ರಿಗೆ ಒಳ್ಳೆಯ ಪ್ರಾಧಾನ್ಯತೆ ಕೊಡಬೇಕು, ಅವ್ರ ಮಾತಿಗೆ ಮರ್ಯಾದೆ ಕೊಡಬೇಕು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾನೇನು ಅವ್ರು ಹೇಳಿದ್ದೆ ವೇದ ವಾಕ್ಯ ಅನ್ನಲ್ಲ. ಆದರೆ ಕೃಷ್ಣ ಬೈರೇಗೌಡರಿಗೆ ಮನ್ಸು ನೋವಾಗಿದೆ. ಅದು ತಪ್ಪು ಇವ್ರು ಮಾಡಿರೋದು. DK ಶಿವಕುಮಾರ್ ಅವ್ರು ಮಾಡಿರೋದು ನಿಜವಾಗ್ಲೂ ತಪ್ಪೆ. ಅವರು BMRDA ಮತ್ತೆ BDA ಕೊಡಬೇಕು ನಮ್ಮ ಇವ್ರಿಗೆ. ಆಯ್ತು, ಇವಾಗ ಹೈಕಮಾಂಡ್ ಎದುರುಗಡೆನೆ ತೀರ್ಮಾನ ಮಾಡಲಿ. ಇವಾಗ ಡೆಲ್ಲಿಗೆ ಹೋಗಿದಾರಲ್ವಾ, ಹೈಕಮಾಂಡ್ ಎದುರುಗಡೆನೆ ತೀರ್ಮಾನ ಆಗಲಿ. ಕೃಷ್ಣ ಬೈರೇಗೌಡರು ನಮ್ಮ ಕಂದಾಯ ಇದರಲ್ಲಿ ಮಾಡಿರೋ ಮಾರ್ಪಾಡುಗಳು ಈ 78 ವರ್ಷದಲ್ಲಿ ಯಾರೂ ಮಾಡಿಲ್ಲ. ಅಂಥ ವ್ಯಕ್ತಿಗೆ ತೊಗೊಂಡೋಗ್ಬಿಟ್ಟು ಹೀಗೆಲ್ಲ ಮೋಸ ಮಾಡಬಾರ್ದು. ಮೋಸ ಎಲ್ಲ ಮನ್ಸು ನೋವು ಮಾಡಬಾರ್ದು. ಅದೇ ಅಧಿಕಾರ ಸ್ವೀಕಾರ ಮಾಡಿಲ್ಲ, ಯಾಕಂದ್ರೆ ಮನ್ಸು ನೋವಾಗಿದೆ. ಯಾರಿಗಲ್ಲಿ ಮನ್ಸು ನೋವಾಗುತ್ತೆ? ಇವಾಗ ನೀವು ಒಂದು ದೊಡ್ಡ ಅಧಿಕಾರದಲ್ಲಿ ಇದ್ದವ್ರನ್ನ ತೊಗೊಂಡೋಗ್ಬಿಟ್ಟು ಚಿಕ್ಕ ಅಧಿಕಾರದಲ್ಲಿ ಕೂರಿಸ್ಬೇಕು ಅಂದರೆ ಕೂರಕ್ಕೆ ಯಾರಿಗಲ್ಲಿ ಮನ್ಸು ನೋವಾಗೇ ಆಗುತ್ತೆ. ತಪ್ಪೇನಿಲ್ಲ ಅದರಲ್ಲಿ. ಇವಾಗ ಅವ್ರು ಪ್ರೊಟೆಸ್ಟ್ ಮಾಡಿದಾರಲ್ವಾ, ಇವಾಗ ಇವ್ರ ತಪ್ಪು ಇವ್ರು ತಿದ್ಕೊಳ್ಳಿ, ತಪ್ಪೇನಿದೆ? ಇವಾಗ ನಾನು ತಪ್ಪು ಮಾಡಿ ನಾನು ತಿದ್ಕೋಬೇಕು. ನಾನು ತಪ್ಪು ಮಾಡಿದ್ರು ಸರಿ ಅಂತ ವಾದ ಮಾಡೋ ತಪ್ಪು. ನಾನು ಅಷ್ಟೇ ಹೇಳೋದು. ಕಾದು ನೋಡೋಣ. ಇವಾಗ ಇಷ್ಟು ಕೃಷ್ಣ ಬೈರೇಗೌಡ ಸರ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಹೌದು, ಅವರು ಒಂದು ಸತಿನೂ ಸೋತಿಲ್ಲ. ರಾಮಲಿಂಗಾರೆಡ್ಡಿ ಅವರು ಪಕ್ಷಕ್ಕೋಸ್ಕರ ನನ್ನ ತನುಮನ ದನ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅಂತವ್ರಿಗೆ ಯಾಕೆ ಸರ್ ಈ ತರ ನಿರಾಸೆ ಮಾಡಿದ್ರು? ಇಲ್ಲ, ಏನು ತಪ್ಪೇನಿಲ್ಲ. ಅವ್ರಿಗೆ ಬೇರೆ ಯಾವ್ದನ್ನ ಖಾತೆ ಕೊಡ್ಬೋದಿತ್ತು. ಯಾಕಂದ್ರೆ ಕೃಷ್ಣ ಬೈರೇಗೌಡರಿಗಿರೋ ಒಂದು ಜ್ಞಾನ ನಾನು ನೋಡ್ದಂಗೆ ಈ ಕ್ಯಾಬಿನೆಟಲ್ಲಿ ಯಾರಿಗೂ ಇಲ್ಲ. ನಾನು ನೋಡ್ದಂಗೆ ಕೃಷ್ಣ ಬೈರೇಗೌಡರಿಗಿರೋ ಜ್ಞಾನ ಈ ಕ್ಯಾಬಿನೆಟಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಕೊಟ್ಟಿರೋದು ಒಳ್ಳೇದೇನೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದಾರಲ್ಲ ಅರ್ಬನ್ ಡೆವಲಪ್ಮೆಂಟು, ಅದನ್ನು ತೆಗೆದು ಇವ್ರಿಗೆ ಕೊಡೋದ್ರಲ್ಲಿ ಅರ್ಥ ಇದೆ. ಇಲ್ಲ, ನಾನು ಹೇಳೋದು ಇದೇನೆ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಕೊಟ್ಟು ಇವರಿಗೆ ಬೆಂಗಳೂರು ಸಿಟಿ ಡೆವಲಪ್ಮೆಂಟು ಕೊಡೋದ್ರಲ್ಲಿ ಅರ್ಥ ಇದೆ. ನಾನೇನು ಕೃಷ್ಣ ಬೈರೇಗೌಡರ ಫ್ಯಾನ್ ಅಲ್ಲ. ನನಗೆ ಅವ್ರು ಯಾರು ಗೊತ್ತಿಲ್ಲ, ಅವ್ರಿಗೆ ನಾನು ಯಾರು ಗೊತ್ತಿಲ್ಲ. ಆದರೆ ನಾನು ಅವ್ರ ಬಗ್ಗೆ ತಿಳ್ಕೊಂಡಿರೋದು ಅಷ್ಟೇನೆ. ಒಬ್ರು ಅವ್ರ ಅಧಿಕಾರ ಗ್ಯಾರಂಟಿಗಳು ಕೊಟ್ಬಿಟ್ಟು ರಾಜ್ಯದ ಬೊಕ್ಕಸೆ 0 ಆಗಿದೆ. ಗ್ಯಾರಂಟಿಗಳು ಕೊಡಬಾರ್ದು. ಗ್ಯಾರಂಟಿಗಳಿಗೆ ನಾನು ವಿರುದ್ಧ. ಅಕ್ಕಿ ಇಲ್ವಾ, ಅಕ್ಕಿ ಕೊಡಿ, ನಾನು ಬೇಡ ಅನ್ನಲ್ಲ. ಆದರೆ ಫ್ರೀ ಬಸ್ ಕೊಟ್ಟಿದ್ದು, ಫ್ರೀ ಕರೆಂಟ್ ಕೊಟ್ಟಿದ್ದು ತಪ್ಪು. ಇನ್ನೆಲ್ಲ ಗ್ಯಾರಂಟಿಗಳು ತಪ್ಪು. ಅಕ್ಕಿ ಇಲ್ಲಿರೋರು ಮಾತ್ರ ಅಕ್ಕಿ ಕೊಡಿ, ಅದು ನಾನು ಒಪ್ಕೊಂತೀನಿ. ಮಿಕ್ಕಿದೆಲ್ಲ ತಪ್ಪೆ. ಇಲ್ಲ, ಇದ್ದಾರೆ ನಮ್ಮಲ್ಲಿ. ಫ್ರಾಡ್ಗಳೇ ಜಾಸ್ತಿ ಈ ದೇಶದಲ್ಲಿ. ಈ ದೇಶದಲ್ಲಿ ಯಾವುದನ್ನ ಬಿಟ್ಟು ಕೊಡ್ತೀವಿ ಅಂದರೆ ಅಲ್ಲಿ ಫ್ರಾಡ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈ ದೇಶ ಅದಕ್ಕೆ ಫೇಮಸ್ಸು. ಅದು ಅವ್ರ ಕೈಯಲ್ಲಿದೆ. ಅವರು ಹೇಗೆ ಎಲ್ಲರನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರೋ ಅದ್ರ ಮೇಲಿದೆ.
ಅದು ಪಕ್ಷ ಉಳಿಬೇಕು, ಅಧಿಕಾರ ಚೆನ್ನಾಗಿ ಮಾಡಬೇಕು ಅಂದರೆ ಅದು ಅವರು ಒಳ್ಳೆ ರೀತಿನಲ್ಲಿದ್ದರೆ ಇರುತ್ತೆ, ಇಲ್ಲೇ ಹೋದರೆ ಹೋಗುತ್ತೆ, ಆಟೋಮೆಟಿಕ್ ಹೋಗುತ್ತೆ. ಒಳ್ಳೆತನ ಇದ್ರೆ ಅದಕ್ಕೆ ಬೆಲೆ ಇರುತ್ತೆ, ಒಳ್ಳೆತನ ಯಾವಾಗ ಇರಲ್ಲ ಅದಕ್ಕೆ ಬೆಲೆ ಇರಲ್ಲ, ಆಟೋಮೆಟಿಕ್ ಹೋಗುತ್ತೆ. ಸರ್ ಎಂತ ಪಕ್ಷ ಬೇಕು ಅಂತೀರಾ ರಾಜ್ಯಕ್ಕೆ? ರಾಜ್ಯಕ್ಕೆ ಎಂಥ ಪಕ್ಷ ಬೇಕು? ಪ್ರಜೆಗಳನ್ನ ನಿಜವಾಗ್ಲೂ ಪ್ರೀತಿಸೋರು ಬೇಕು, ಪ್ರಜೆಗಳ ಬಗ್ಗೆ ಅಭಿಮಾನ ಇರೋರು ಬೇಕು, ಪ್ರಜೆಗಳನ್ನೇ ಪ್ರಭುಗಳು ಅನ್ನೋರು ಬೇಕು ಹೊರತು ಹೈಕಮಾಂಡ್ ದೇವ್ರು ಅನ್ನೋರು ಬೇಡ ನಮಗೆ.